ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತದಿಂದ 11 ಜನರು ಸಾವನ್ನಪ್ಪಿದ್ದಾರೆ. ಮೊದಲು ಕಾಲ್ ತುಳಿತ ಆಗಿದ್ದು ಗೇಟ್ ನಂಬರ್ 7ರಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ರು. ಎಲ್ಲರೂ ಕೂಡ ಸ್ಟೇಡಿಯಂಗೆ ನುಗ್ಗುವಾಗ ಕಾಲ್ ತುಳಿತ ಉಂಟಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತದಿಂದ ಈಗಾಗಲೇ 11 ಜನರು ಸಾವನ್ನಪ್ಪಿದ್ದಾರೆ. ಮೊದಲು ಕಾಲ್ ತುಳಿತ ಉಂಟಾಗಿದ್ದು ಗೇಟ್ ನಂಬರ್ 7ರಲ್ಲಿ ಅಂತ ಸುಮಾರು 15ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿ ಹೋಗ್ಬಿಟ್ಟಿದ್ರು, ನಿತ್ರಾಣಗೊಂಡು ಬಿಟ್ಟಿದ್ರು. ಎಲ್ಲರೂ ಕೂಡ ಸ್ಟೇಡಿಯಂಗೆ ಏಕಾಏಕಿ ನುಗ್ಗಿದ್ದಾರೆ. ಆ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಗಿದೆ, ನೂಕುನುಗ್ಗಲು ಉಂಟಾಗಿ ಈ ರೀತಿಯಾದಂತಹ ದುರಂತ ಅಲ್ಲಿ ಸಂಭವಿಸಿದೆ. ಇಂತಹ ದುರಂತ ಆಗಬಾರದಿತ್ತು, ಆಗೋಗ್ಬಿಟ್ಟಿದೆ. ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಭದ್ರತೆ ಮಾಡಿರಲಿಲ್ಲ. ಕಾಲ್ ತುಳಿತ ಘಟನೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳ ವಿವರಣೆಯನ್ನ ಕೊಡಲಾಗಿದೆ. ನೋಡಿ, ಅಲ್ಲಿ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ಒದಗಿಸಿರಲಿಲ್ಲ, ಯಾವುದೇ ರೀತಿಯಾದಂತಹ ಬಿಗಿ ಭದ್ರತೆಯನ್ನ ಕಲ್ಪಿಸಿರಲಿಲ್ಲ. ಕಾಲ್ ತುಳಿತ ಘಟನೆ ಬಗ್ಗೆ ಇಂಚಿಂಚು ಪ್ರತ್ಯಕ್ಷದರ್ಶಿಗಳ ವಿವರಣೆ ಕೊಟ್ಟಿದ್ದಾರೆ. ನೋಡಿ, 100ರಿಂದ 200 ಜನ ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದಾರಂತೆ. ಸ್ಥಳದಲ್ಲಿ 4 ಸಾವನ್ನಪ್ಪಿದ್ದು, ಹಲವರಿಗೆ ಗಾಯ ಆಗಿತ್ತು. ಇನ್ನೇನು ಅಸ್ವಸ್ಥರನ್ನ ಕರೆದುಕೊಂಡು ಹೋಗ್ಬೇಕು, ಅವರಿಗೆ ಚಿಕಿತ್ಸೆನ ಕೊಡಿಸ್ಬೇಕು ಅಂತಂದ್ರೂ ಕೂಡ ಅಲ್ಲಿ ಆಂಬ್ಯುಲೆನ್ಸ್ಗಳಿರ್ಲಿಲ್ಲ ರೀ. ಕಾಲ್ ತುಳಿತ ಘಟನೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳ ವಿವರಣೆಯನ್ನ ಕೊಡಲಾಗಿದೆ. ಸಾಕಷ್ಟು ಜನ ಸೇರಿದ್ರು, ಒಬ್ಬರ ಮೇಲೆ ಒಬ್ರು ಬಿದ್ದಿದ್ದಾರೆ. ನೋಡಿ, 100ರಿಂದ 200 ಜನ ಒಬ್ಬರ ಮೇಲೆ ಒಬ್ರು ಬಿದ್ದು ಬಿಟ್ಟಿದಾರಂತೆ. ಆ ಸಂದರ್ಭದಲ್ಲಿ 4 ಜನ ಸಾವನ್ನಪ್ತಾರೆ. ಸುಮಾರು 15ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ರು. ಅವರನ್ನು ಹೇಗಾದ್ರೂ ಮಾಡಿ ಚಿಕಿತ್ಸೆನ ಕೊಡಿಸ್ಬೇಕು ಅಂತಂದ್ರೂ ಕೂಡ ಅಲ್ಲಿ ಲಕ್ಷಾಂತರ ಜನ ಸೇರಿದ್ರು. ಆಂಬ್ಯುಲೆನ್ಸ್ ಬರೋದಕ್ಕೂ ಕೂಡ ಜಾಗ ಇರಲಿಲ್ಲ, ಆಂಬ್ಯುಲೆನ್ಸ್ಗಳಿರ್ಲಿಲ್ಲ, ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡಿರ್ಲಿಲ್ಲ ಸರ್ಕಾರ. ಈಗ ಈ ರೀತಿಯಾದಂತಹ ಘಟನೆ ಸಂಭವಿಸಿದ ಮೇಲೆ ಹೇಳ್ತಿದ್ದಾರೆ, ಈ ರೀತಿಯಾದಂತಹ ಘಟನೆ ಆಗತ್ತೆ ಅಂತ ಹೇಳಿ ನಾವು ಭಾವಿಸಿರ್ಲಿಲ್ಲ, ಊಹಿಸಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಹೇಳಿ ಕೇಳಿ RCBಗೆ ಫ್ಯಾನ್ ಕ್ರೇಜ್ ಜಾಸ್ತಿ ಇರುತ್ತೆ. ನಾನಾ ಭಾಗಗಳಿಂದ ಫ್ಯಾನ್ಸ್ ಬರ್ತಾ ಇರ್ತಾರೆ. ಈ ರೀತಿಯಾದಂತಹ ದುರ್ಘಟನೆ ಆಗತ್ತೆ ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಲಿಲ್ವಾ? ನೋಡಿ, ಕಾಲ್ ತುಳಿತದ ಘಟನೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳ ವಿವರಣೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ತುಂಬಾ ಜನ ಹೆಣ್ಮಕ್ಳು ಬಂದ್ಬಿಟ್ಟಿದ್ರು. ತುಂಬಾ ಜನ ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಆ ಟಿಕೆಟ್ ಇಲ್ಲ, ಏನಿಲ್ಲ. ಆಮೇಲೆ ಈ ಸೆಕ್ಯೂರಿಟಿಗಳು ಹಾಕಿಲ್ಲಪ್ಪ, ಇವರು ಯಾರು ಬೌನ್ಸರ್ಸ್ಗಳು ಹಾಕಿದ್ದಾರೆ. ಆಮೇಲೆ ವಿತೌಟ್ ಸೆಕ್ಯೂರಿಟಿ ಪೊಲೀಸ್ ಅವ್ರು ಪಾಪ ಏನ್ ಮಾಡಕ್ಕಾಗಲ್ಲ. ಪೊಲೀಸ್ ಅವರು ಎಷ್ಟೋ ಜನ ಹೆಣ್ಮಕ್ಳು ತಡೆಯಕ್ ನೋಡಿದ್ರು. ಆದ್ರೂ ಹೆಣ್ಮಕ್ಳು ಕೇಳಿದಿರ ಗೇಟ್ಗಳನ್ನ ತಡೆದಿ ಮೇಲೆ ನನ್ನಂತವನು ನಾವೇ ಉಸಿರು ಕಟ್ಟಿದ್ದೆ. ಆಚೆ ಹೆಣ್ಮಕ್ಳು ಒಂದೇ ಸತಿ ಗೇಟ್ ಓಪನ್ ಮಾಡ್ಬಿಟ್ಟು ಆಕ್ಚುಲಿ ಒಂದು 600ರಿಂದ 700 ಜನ ಒಂದೇ ಸತಿ ಗೇಟ್ ಹೊಡೆದ್ಬಿಟ್ಟು ಗೇಟ್ ನುಗ್ಬಿಟ್ಟು ಸುಮಾರು ಜನ ಕಾಲ್ ತುಳಿತದ ಸತ್ತೋಗಿದ್ದಾರೆ. ಅದೇ ಸತ್ತೋಗಿರೋದು ನಮ್ಗೆ ಗೊತ್ತಾಗಿಲ್ಲ, ಯಾಕಂದ್ರೆ ನಾವು ಮ್ಯಾಚ್ ವಿರಾಟ್ ಕೊಹ್ಲಿ ನೋಡೋ ಅಂಬಲ್ದಲ್ಲಿ ನಾವೆಲ್ಲ ಹೊರಟೋದ್ರೆ ಆದ್ರೆ ಹೆಣ್ಮಕ್ಳನ್ನ ತುಂಬಾ ಜನ ಕಾಲ್ ತುಳಿದ್ರು. ಅದರಲ್ಲೂ ಪಾಪ ಏನು ಎಷ್ಟೋ ಜನ ಹೆಣ್ಮಕ್ಳು ಕಾಲ್ ತುಳಿದ್ರು, ಅವ್ನು ಯಾರು ಎತ್ತೋರು ಇದ್ದಿಲ್ಲ. ನಾವು ಕಣ್ಮುಂದೆ ನೋಡಿದ್ರೆ ನಾವು ಎತ್ತಕ್ಕೆ ಹೋದ್ರೆ ನಮ್ಮನ್ನ ತುಳಿತಾರೆ ಅಂತ ಬೈಕಲ್ಲಿ ಮುಂದೆ ಹೋದ್ರೆ ತುಂಬಾ ಜನ ಕಾಲ್ ತುಳಿದಲ್ಲಿ ಇದಾಗಿದೆ. ಹಾಗೆ ಯಾವ ಹೆಣ್ಮಕ್ಳು ಅಷ್ಟೇ ಗೇಟ್ಗಳನ್ನ ಹಾರಿ ಹೋಗಿದ್ದಾರೆ. ಮುಂದೆ ಗೇಟ್ಗಳನ್ನ ಹಾರಿ ಸೆಕ್ಯೂರಿಟಿ ಏನ್ ಮಾಡಿದ್ರು ಸೆಕ್ಯೂರಿಟಿನೂ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ. ನಾನು ಕಣ್ಮುಂದೆ ನೋಡಿರೋ ದರ್ಶನ ಇದು. ಅದು ಹಾಗೆ ಯಾರು ಪೊಲೀಸವ್ರನ್ನ ಎತ್ತಕ್ಕೆ ಹೋದ್ರೆ ಒಂದೇ ಸತಿ 600 ಜನ ಹಿಂದೆ ಬರ್ತಾ ಇದ್ದಾರೆ. ಏನು ಪ್ರಯಾಗ್ರಾಜಲ್ಲಿ ಆಯ್ತಲ್ಲ ಇನ್ಸಿಡೆಂಟ್, ಸೇಮ್ ಇನ್ಸಿಡೆಂಟ್. ನಾವು ಗೇಟ್ ಓಪನ್ ಮಾಡಿದ್ದು ಏಕಾಏಕಿ 600 ಜನ ಒಂದೇ ಸತಿ ಹೋಗಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 600 ಜನ ಒಂದೇ ಸತಿ ಹೋಗಿ ಕಾಲ್ ತುಳಿತದಲ್ಲಿ ಇದಾಗಿದೆ. ನಿಜಲ್ಲೂ ಬಹಳ ಬೇಸರ ಆಗುತ್ತೆ. ನಮ್ಮ ಹೆಸರು ಮಹೇಶ್ ಅಂದ್ಬಿಟ್ಟು, ನಾವು ಕಲಾವಿದ್ರೆ. ನಿಜಲ್ಲೂ ವಿರಾಟ್ ಕೊಹ್ಲಿ ನೋಡಕ್ ಹೋಗಿ ತುಂಬಾ ಜನ ಕಾಲ್ ತುಳಿತ ಆಕ್ಸಿಡೆಂಟ್